ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ ಲೇಯರ್ಸ್ ಆಗಿ ಎಗ್ ಪಫ್ನ ಹೆಂಗೆ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ. ಮನೇಲಿರೋ ಐಟಮ್ಸ್ಗಳಲ್ಲೇ ಸಿಂಪಲ್ ಆಗಿ ಮಾಡ್ಕೋಬೋದು, ಆದರೆ ಟೈಮ್ ಇರಬೇಕಷ್ಟೇ. ಮೊದಲು ಮೈದಾ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ. ಇದಕ್ಕೆ ಒಂದು ದೊಡ್ಡ ಕಪ್ ಅಷ್ಟು ಮೈದಾ ತಗೊಂಡು ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ಗಟ್ಟಿ ಮಾಡ್ಕೊಬೇಡಿ, ಲಟ್ಸ್ಕೋಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಕಲಸಿದಾದ್ಮೇಲೆ ಒಂದು 10 ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡೋಣ. ಎಗ್ ಪಫ್ ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ, 3 ಈರುಳ್ಳಿ ಸಣ್ಣದಾಗಿ ಉದ್ದುದ್ದ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ 1/4 ಸ್ಪೂನ್ ಅರಿಶಿನ ಪೌಡರ್, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಒಳಗಡೆ ಮೊಟ್ಟೆ ಜೊತೆ ಇಡಕ್ಕೆ ಸ್ಟಫಿಂಗ್ ಇಷ್ಟೇ ಸಿಂಪಲ್ ಆಗಿ ರೆಡಿ. ಇಲ್ಲಿ ಒಂದು 10 ರಿಂದ 12 ನಿಮಿಷ ಮೊಟ್ಟೆನ ಬೇಯಿಸ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1ನ್ನ 2 ಭಾಗ ಮಾಡಿ. ಇವಾಗ ನಾವು ಕಲಸಿಟ್ಕೊಂಡಿರೋ ಮೈದಾ ಹಿಟ್ಟನ್ನ ಒಂದ್ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ಇನ್ನೇನಿದ್ರೂ ಸ್ವಲ್ಪ ಎಫರ್ಟ್ಸ್ ಹಾಕಿ ಇದನ್ನ ಲಟ್ಸ್ಕೊಳ್ಳೋದರಲ್ಲೇ ಇರೋದು, ಲೇಯರ್ಸ್ ಆಗಿ ಬರಬೇಕಂದ್ರೆ. ನಾವು ಕಲಸಿಟ್ಕೊಂಡಿರೋದ್ರಲ್ಲಿ 2 ಭಾಗಗಳಾಗಿ ಮಾಡಿಕೊಂಡು ಇವಾಗ ಲಟ್ಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನ ಅಗಲವಾಗಿ ಲಟ್ಸ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಮತ್ತೆ ಅದನ್ನ ಫೋಲ್ಡ್ ಮಾಡಿಕೊಂಡು ಲಟ್ಸ್ಕೊಳ್ಳೋಣ. ನೀವು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೆಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಅಗಲವಾಗಿ ಲಟ್ಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪೂರ್ತಿಯಾಗಿ ಸವರ್ಕೊಂಡು ಮತ್ತೆ ಮಡ್ಚ್ಕೊಂಡು ಲಟ್ಸ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಲೇಯರ್ಸ್ ಆಗಿ ಬರುತ್ತೆ. ನಾವು ಎಷ್ಟು ಸರಿ ಮಡ್ಚ್ಕೊಂಡು ಮಾಡ್ತೀವಿ ಅಷ್ಟು ಲೇಯರ್ಸ್ ಬರುತ್ತೆ. ಇವಾಗ ಇಷ್ಟು ಕಷ್ಟಪಟ್ಟು ಮಡ್ಚಿ ಲಟ್ಸಿದ್ಮೇಲೆ ಪಫ್ಸ್ ರೆಡಿ ಆದಮೇಲೆ ಕಟ್ ಮಾಡಬೇಕಾದ್ರೆ ಲೇಯರ್ಸ್ ನೋಡಿದಾಗ ಇದು ಕಷ್ಟಪಟ್ಟಿದ್ದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಮನೆಯಲ್ಲಿ ಎಗ್ ಪಫ್ಸ್ ಮಾಡ್ಕೊಳ್ಳೋದು ಈಸಿನೇ, ಆದರೆ ಇದು ಲಟ್ಸ್ಕೊಂಡು ಇಟ್ಕೊಂಡ್ರೆ ಸಾಕು. ನಿಮಗೆ ಅರ್ಜೆಂಟಾಗಿ ಮಾಡ್ಕೊಬೇಕು ಅಂತಿದ್ರೆ ಫ್ರೀ ಇದ್ದಾಗ ಈ ಥರ ಲಟ್ಸ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಡಿ ಶೀಟ್ಸ್ ಥರ. ಯಾವಾಗ ಬೇಕೋ ಆವಾಗ ಈ ಈರುಳ್ಳಿ ಸ್ಟಫಿಂಗ್ ಮತ್ತು ಮೊಟ್ಟೆ ಬಾಯ್ಲ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು 6 ಸರಿ ಫೋಲ್ಡ್ ಮಾಡಿಕೊಂಡು ಲಟ್ಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಲೇಯರ್ಸ್ ಬೇಕು ಅಷ್ಟು ಲೇಯರ್ಸ್ ಆಗಿ ಫೋಲ್ಡ್ ಮಾಡಿಕೊಂಡು ಲಟ್ಸ್ಕೊಳ್ಳಿ. ಇವಾಗ ಲಟ್ಸ್ಕೊಂಡಿದ್ದಾದ್ಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನು ನಾನು 4 ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಅಗಲ ಮಾಡ್ಕೊಂಡಿರ್ತೀರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಾವು ಈರುಳ್ಳಿ ಸ್ಟಫಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇದ್ರ ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅರ್ಧ ಮೊಟ್ಟೆನ ಕೊಯ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ, ಅದನ್ನ ಇಟ್ಕೊತಾ ಇದ್ದೀನಿ. ಇವಾಗ ಫೋಲ್ಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಸೈಡಿಂದನೂ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಸಿಂಪಲ್ ಆಗಿ ಒಂದೇ ಸೈಡ್ಗೆ ಫೋಲ್ಡ್ ಮಾಡ್ಕೊಬೋದು. ಸುಮ್ಮನೆ ಹೀಗೆ ವೆಜ್ ಪಪ್ಸ್ ಫೋಲ್ಡ್ ಮಾಡ್ಕೊತಾರಲ್ವ ಆ ಥರ ಫೋಲ್ಡ್ ಮಾಡಿದ್ರೂ ಆಗುತ್ತೆ. ಫೋಲ್ಡ್ ಮಾಡಬೇಕಾದ್ರೆ ಕಾರ್ನರ್ಸ್ನ ಒಂದು ಸ್ವಲ್ಪ ಪ್ರೆಸ್ ಮಾಡಿ, ಯಾಕಂದರೆ ಅದು ಕುತ್ಕೊಳ್ಳಿ.
ಇವಾಗ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಓವನ್ ಇಲ್ಲದೆ ಇರೋರು ಈ ಥರ ಫ್ರೈ ಮಾಡಿಕೊಂಡ್ರೂ ಪಫ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದೊಂದಾಗೆ ಕಾದಿರೋ ಎಣ್ಣೆಯಲ್ಲಿ ಬಿಡೋಣ. ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಎಣ್ಣೆಗೆ ಹಾಕಿದ್ಮೇಲೆ 1 ನಿಮಿಷ ಕದಲ್ಸೋಕೆ ಹೋಗಬೇಡಿ. ಒಂದೂವರೆ ನಿಮಿಷ ಆದಮೇಲೆ ಸುಮ್ಮನೆ ಹಾಗೆ ಕದಲಿಸಿ ತಿರುವಾಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ರೆ ಮೈದಾ ಎಲ್ಲ ಚೆನ್ನಾಗಿ ಬೆಂದು ಲೇಯರ್ಸ್ ಕೂಡ ಫಾರ್ಮ್ ಆಗಿರುತ್ತೆ. ನೋಡಿ, ಇಷ್ಟು ಕಲರ್ ಬಂದಿದ್ರೆ ಸಾಕು, ಗೋಲ್ಡನ್ ಬ್ರೌನ್ ಕಲರ್. ಇವಾಗ ತೆಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಮನೇಲಿ ಎಷ್ಟು ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಎಗ್ ಪಫ್ಸ್ನ ಹೆಂಗೆ ಮಾಡೋದು ಅಂತ. ಟೇಸ್ಟು ಸೇಮ್ ಅದೇ ಥರ ಇರುತ್ತೆ. ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಹೊರಗಡೆಯಿಂದನೇ ಲೇಯರ್ಸ್ ಹೆಂಗೆ ಫಾರ್ಮ್ ಆಗಿದೆ ಅಂತ ಕಾಣಿಸ್ತಾ ಇರುತ್ತೆ. ಇವಾಗ ಕಟ್ ಮಾಡಿ ನೋಡಿದಾಗ ಒಳಗಡೆನೂ ತುಂಬ ಚೆನ್ನಾಗಿರುತ್ತೆ. ಹೇಳಿದ್ನಲ್ವ, ನಾವು ಎಷ್ಟು ಸರಿ ಮಡ್ಚ್ಕೊಂಡು ಲಟ್ಸ್ಕೊಂಡಿರ್ತೀವಿ ಅಷ್ಟು ಲೇಯರ್ಸ್ ಬರುತ್ತಂತ. ನಾನಿಲ್ಲಿ ಒಂದು 5-6 ಲೇಯರ್ಸೇ ಮಡ್ಚ್ಕೊಂಡು ಮಾಡಿದ್ದೆ, ಅದಕ್ಕೆ ಇಷ್ಟು ಲೇಯರ್ಸ್ ಬಂದಿದೆ. ನಿಮ್ಗಿನ್ನೂ ಟೈಮ್ ಇದ್ದು ನಿಮ್ಗಿನ್ನೂ ಲೇಯರ್ಸ್ ಆಗಿ ಬರಬೇಕಂದ್ರೆ ಕ್ರಿಸ್ಪಿಯಾಗಿ ನೀವು ಇನ್ನೂ ಒಂದು 8 ಥರ ಮಾಡ್ಕೋಬೋದು. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.